ಅಳುಪ ದೊರೆಗಳ ಕಾಲದಲ್ಲಿ ವೈಭವದಲ್ಲಿ ಮೆರೆದ ಬಾರಹ ಕನ್ಯಾಪುರ ಬಾರಕೋರಿನ ಗರ್ಭದೊಳಗೆ ಹುದುಗಿ ಹೋದ ನಿಗೂಢತೆಗೆ ಲೆಕ್ಕವಿಲ್ಲ. ನಮ್ಮ ಪಬ್ಲಿಕ್ ಮಿರರ್ ಟೀಮ್ ಇದೊಂದು ಕತ್ತಲ ಕಾಡೊಳಗೆ ಹುಡುಕುತ್ತಾ ಹೋದಾಗ ಕಾಣಿಸಿದ್ದು ಈ ಹರಿಹರರ ಕ್ಷೇತ್ರ. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿ ಹೋಗುವ ಈ ಪಳೆಯುಳಿಕೆಗಳ ಸಂರಕ್ಷಣೆ ಯಾರ ಹೊಣೆ ಎನ್ನುವುದೇ ನಮ್ಮ ಮುಂದೆ ಭೂತಾಕಾರವಾಗಿ ಎದ್ದು ನಿಲ್ಲುವ ಪ್ರಶ್ನೆ. ಸ್ನೇಹಿತರೆ, ಬಾರ್ಕೂರ್ನ ಒಂದು ದಟ್ಟ ಕಾನನದ ಮಡುವಿನಲ್ಲಿರುವಂಥ ಒಂದು ಪುಟ್ಟ ದೇವಸ್ಥಾನ. ಇದು ಯಾವ ದೇವಸ್ಥಾನ, ಇದರ ಇತಿಹಾಸ ಏನು, ಇದರ ಯಾವ ಚರಿತ್ರೆಗಳು ಕೂಡ ಇಲ್ಲಿಲ್ಲ. ಅದರ ಏನು ಇತಿಹಾಸದ ಅಥವಾ ಚರಿತ್ರೆಯ ಪಳೆಯುಳಿಕೆಗಳು ಇಲ್ಲಿ ಉಳಿದಿವೆ. ಇಲ್ಲೊಂದು ದೇವಸ್ಥಾನ ಇದ್ದಂಥ ಕುರುಹು ಮಾತ್ರ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾಗನ ಕಲ್ಲುಗಳನ್ನು ನೀವು ನೋಡ್ತಾ ಇದ್ದೀರಿ. ಇತ್ತೀಚೆಗೆ ನಾಗನ ಕಲ್ಲುಗಳ ಸ್ವರೂಪವೇ ಬದಲಾಗಿದೆ. ಇದು ಬಹಳ ಪುರಾತನವಾದಂಥ ಅಥವಾ ತುಂಬ ಹಳೆಯ ನಾಗನ ಶಿಲೆ. ಇಲ್ಲಿ ನಾಗಾರಾಧನೆ ಹಿಂದೆ ಒಂದು ಸೈನ್ಸ್ ಇದೆ. ನಮ್ಮ ದೇಹದ ಸಪ್ತ ಚಕ್ರಗಳ ಪರಿಕಲ್ಪನೆಯನ್ನು ಮತ್ತು ಅದು ಕುಂಡಲಿನಿ ಶಕ್ತಿಯ ಸಹಸ್ರಾರದಲ್ಲಿ ಕುಂಡಲಿನಿ ಜಾಗರಣ ಆಗಿರುವಂಥ ಒಂದು ಸಿಂಬಲನ್ನು ತೋರಿಸುವಂಥದ್ದು ನಾಗ. ಹಾಗಾಗಿ ನಾಗಾರಾಧನೆಯನ್ನು ಮಾಡಿದಾಗ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳು, ಬೇಗೆಗಳು ಇವೆಲ್ಲ ನಿವಾರಣೆ ಆಗಲಿಕ್ಕೆ ಅದ್ರ ಹಿಂದೊಂದು ಸೈನ್ಸ್ ಇದೆ. ಆ ಸಿಂಬಾಲಿಕನ್ನು ನಾವು ನೋಡಿದಾಗ ನಮ್ಮ ಮೆದುಳಿನ ವೇವ್ಸ್ ಜೊತೆ ಅದು ಕನೆಕ್ಟ್ ಆದಾಗ ಒಂದು ಬೇರೆಯಾದಂಥ ಒಂದು ಶಕ್ತಿಯುತವಾದಂಥ ಒಂದು ತರಂಗವನ್ನು ಸೃಷ್ಟಿ ಮಾಡ್ತದೆ. ಆ ಮೂಲಕ ನಮ್ಮ ದೇಹದಲ್ಲಿರುವಂಥ ಬ್ಲಾಕೇಜಸ್ಗಳೆಲ್ಲ ನಿರ್ಮೂಲನೆ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ನಾಗನನ್ನು ಚಿತ್ರಿಸಲಾಗಿದೆ. ಆ ಕಾನ್ಸೆಪ್ಟ್ ಹೆಂಗೆ ಅಂಥೇಳಿ ಅರ್ಥ ಆಗಬೇಕಾದ್ರೆ ನೀವು ಈ ನಾಗನ ಕಲ್ಲುಗಳನ್ನು ನೋಡಬೇಕು. ನೋಡಿ, ಈ ನಾಗನ ಈ ಸ್ವರೂಪ, ಈ ಸಪ್ತಚಕ್ರಗಳು, ಆ ಕಾನ್ಸೆಪ್ಟನ್ನು ಅಲ್ಲಿ ಸರಿಯಾಗಿ ಪಡಿ ಮೂಡಿಸಲಾಗಿದೆ. ಮತ್ತು ಇಲ್ಲಿ ಒಂದು ನಾಗವನ್ನು ನೀವು ನೋಡ್ಬೋದು. ಇದು ಬಹಳ ವಿಶೇಷ ಮತ್ತು ಬಹಳ ಪುರಾತನವಾದಂಥ ಒಂದು ಕೆತ್ತನೆ ಅಂತ ನಾವು ಗ್ರಹಿಸಬಹುದಾಗಿದೆ. ನೋಡಿ, ನೀವು ಈಗ ವೈದ್ಯಕೀಯ ಸಿಂಬಲನ್ನು ನೋಡುವಾಗ ಕಾಡಸ್ ಅಂಥೇಳಿ ಒಂದು ಚಿತ್ರ ಸಿಗ್ತದೆ. ಕಾಡಸ್ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ, ಕಾಡ್ಯ ಅಂಥೇಳಿ. ನಾವಿಲ್ಲಿ ಕಾಡ್ಯನ ಆರಾಧನೆ ಅಂದರೆ ನಾಗನ ಆರಾಧನೆಯನ್ನು ಮಾಡ್ತಾ ಇದ್ದಂಥ ಆದಿನಿವಾಸಿಗಳೆಲ್ಲ ಅದನ್ನು ಆರಾಧನೆ ಮಾಡ್ತಾ ಇದ್ರು. ಅದನ್ನೇ ಕಾಡಸ್ ಅಂತ ಹೇಳಿನೇ ಕರೆದಿರ್ಬೋದು. ಅದು ಗ್ರೀಕ್ ಮೂಲದಿಂದ ಬಂದಿರುವಂಥದ್ದು. ಗ್ರೀಕಿಗೂ ಮತ್ತು ಭಾರತದ ಪ್ರಾಚೀನತೆಗೂ ಬಹಳ ನಂಟಿದೆ. ಮತ್ತು ಸ್ಪೆಷಲಿ ಬಾರ್ಕೂರ್ನ ಏನು ಚರಿತ್ರೆಯ ಬಗ್ಗೆ, ಬಾರ್ಕೂರ್ನ ಇತಿಹಾಸದ ಬಗ್ಗೆ ಗ್ರೀಕ್ ಸಾಹಿತ್ಯಗಳು ಕೂಡ ಹೇಳಿರುವಂಥದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು. ಬನ್ನಿ, ಈ ದೇವಸ್ಥಾನದ ಒಳಗಡೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಈಗ ಪೂಜೆ ಆರಾಧನೆಗಳು ಇಲ್ಲಿ ಇರಲಿಕ್ಕಿಲ್ಲ. ಒಂದು ಇಲ್ಲಿ ಸೋಮಸೂತ್ರ ಇದೆ, ಯೋನಿ ಪೀಠದ ನಡುವೆ ಬಂದಂಥ ಒಂದು ಲಿಂಗ. ಇದು ಬಹಳ ವಿಶೇಷವಾಗಿ ಇಲ್ಲಿ ಪೂಜೆ ಆರಾಧನೆಗಳು ನಡೆದಿರುವಂಥ ಸಾಧ್ಯತೆಗಳಿವೆ. ಅತ್ಯಂತ ಪುರಾತನವಾದಂಥ ಒಂದು ಸನ್ನಿಧಿಯಲ್ಲಿ ನಾವಿದ್ದೇವೆ. ನಮಗೆ ಇದಕ್ಕೀಗ ಪುನಃ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಇಂತಹ ವಿಶಿಷ್ಟವಾದಂಥ ಯಾವುದೋ ರಾಜ ಮಹಾರಾಜರುಗಳ ಕಾಲದ ಈ ದೇವಸ್ಥಾನ ಹೀಗೆ ಪಾಳು ಬಿದ್ದು ಇನ್ನೊಂದು 10-15 ವರ್ಷದಲ್ಲಿ ಇದು ಕುಸಿದು ಬೀಳುವ ಸಾಧ್ಯತೆಗಳು ಕೂಡ ಇವೆ. ಆಗಬಾರ್ದು. ಇದನ್ನು ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಯಾರದ್ದು ಕೇಳಿದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು. ಅದನ್ನು ಅವ್ರು ಮಾಡ್ತಾ ಇಲ್ಲ ಅನ್ನೋದೇ ಬಹಳ ಸಂಕಟ ಮತ್ತು ಬಹಳ ನೋವು. ಈಗ ರಸ್ತೆಯ ಬದಿಯಲ್ಲಿ 1-2 ಬೋರ್ಡನ್ನು ಹಾಕಿ ಕತ್ತಲೆ ಬಸದಿಯನ್ನು ಮಾತ್ರ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದರೆ ಅದು ಸಾಕಷ್ಟು ನಾಗರಿಕ ಮನವಿಗಳು ಸಂದಾಯ ಆದ ನಂತರ ನೋಡಿ, ಇಂತಹ ಒಂದು ವಿಶೇಷವಾದಂಥ ಈ ಸ್ಥಳವನ್ನು ಇದನ್ನೆಲ್ಲ ನಾವು ಉಳಿಸ್ಕೊಳ್ಬೇಕಾದದ್ದು ನಮ್ದೆಲ್ಲ ದೊಡ್ಡ ಜವಾಬ್ದಾರಿ ಅಂತ ನನಗನ್ಸುತ್ತೆ. ಇದು ವಿಷ್ಣು ದೇವಸ್ಥಾನ. ಆಚೆಗೆ ಇಪ್ಪದು ಗೌರೀಶ್ವರ. ಅಂದ್ರೆ ಹರಿಹರರ 2 ಸನ್ನಿಧಾನ. ಪೂಜಾ ಆತಿಲ್ಲ ಇಲ್ಲಿ? ಇಲ್ಲ, ಪೂಜಾ ಆತಿಲ್ಲ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ನೀವು ಕಾಣ್ತಿದ್ರಿ? ನಾವು ಹುಟ್ಟದ್ರಿಂದ ಹುಟ್ಟದ್ರಿಂದ ಕಾಮತಿ ಮಾಡಿಗಿಡಲ್ಲ ಇದ್ದಿತ್ತ? ಇದ್ರಾಗ ಮಾಡಿದಿತ್ತು. ಇದು ಹಂಚಿನ ಮಾಡ, ಅದು ಕಲ್ ಮಾಡಿದಿತ್ತು. ಮೊದ್ಲಿದ್ದ ಅಳದೋಯ್ ಪುನಃ ಹಂಚಿನ ಮಾಡಿರಿಲ್ಲ? ಇಲ್ಲ, ಅಳದೋದಲ್ಲ, ಇದು ಇದ್ದದೇ ಹಂಚಿನ ಮಾಡ. ನೀವು ಕಾಂಬತ್ತಿಗೆ? ನಾವು ಕಾಂಬತ್ತಿಗೆ. ಅದು ಕಲ್ ಮಾಡಿ ಕೆಳಗೆ ಕಲ್ಲೆಲ್ಲ ಬಿದ್ದು ಈಗ ಹೋಯ್ತು ಅಲ್ಲ. ನೀವು ಕಾಂಬತ್ತಿ ಪೂಜೆ ಆತಿದ್ದಿತ್ತು ಎರಡಕ್ಕೂ? ಇಲ್ಲ. ವಿಷ್ಣುದ ಮಧ್ಯ ಮೂರ್ತಿ ಏನಾದ್ರು ಇದ್ದಿತ್ತ? ಇದ್ದಿತ್ತು. ಎಲ್ಲಿ ಹೋಯ್ತದ? ಧರ್ಮಸ್ಥಳಕ್ಕೆ. ಅಂದ್ರೆ ಅಲ್ಲಿನ ಮ್ಯೂಸಿಯಂಗೆ ತಗೊಂಡು ಸರಿ. ನೋಡಿ, ಈ ನಾಗಶಿಲೆಯ ಬಗ್ಗೆ ಸಂಶೋಧನೆ ಮಾಡುವವರಿಗೆ ಇಲ್ಲಿ ಸಾಕಷ್ಟು, ಅಂದರೆ ಆ ಕಾಲದಲ್ಲಿ ಆರಾಧನೆಗೆ ಒಳಪಟ್ಟಂಥ ನಾಗಶಿಲೆಗಳು ಇಲ್ಲಿವೆ. ಭಾಳ ವಿಶಿಷ್ಟವಾದಂಥ ಶೈಲಿಯ ನಾಗಶಿಲೆಗಳನ್ನು ನೀವು ಇಲ್ಲಿ ಕಾಣಬಹುದು. ಇದು ಹೀಗೆ ಸುತ್ತಿಕೊಂಡು 2 ಏನು ಪ್ರೀತಿಸ್ತಾ ಇರುವಂಥ ಒಂದು ಮೈಥುನ ಶಿಲೆ. ಇದು
ನಾಗಶಿಲೆಯಲ್ಲಿ ಭಾಳ ಭಿನ್ನ ಭಿನ್ನ ರೀತಿಯಲ್ಲಿ ಈಗ ನೀವು ನಾಗಯಕ್ಷಿಯ ಶಿಲೆಯನ್ನು ಕೂಡ ನೀವು ಗಮನಿಸಿರ್ಬೋದು. ಹಾಗೆ ಇವೆಲ್ಲ ಭಾಳ ಹಿಂದಿನ ಕಾಲದ ಅಂದರೆ ಭಾಳ ಪುರಾತನವಾದಂಥ ನಾಗಶಿಲೆಗಳಿವೆ. ಈಗ ನಾನು ಕಾಡಸ್ ಬಗ್ಗೆ ಹೇಳಿದ್ನಲ್ಲ ನಿಮಗೆ, ಆ ಕಾಡಸ್ ಹೆಚ್ಚು ಕಮ್ಮಿ ಇದೇ ರೀತಿಯಲ್ಲಿದೆ ನೋಡಿ. 1 2 3 4 ಅಲ್ಲಿ ಕಾಡಸಲ್ಲಿ ಸಪ್ತಚಕ್ರದ ಕಾನ್ಸೆಪ್ಟನ್ನು ನೀವು ಕಾಣ್ಬೋದು. ಬಹುಶಃ ಈ ಪ್ರದೇಶವನ್ನು ನೋಡುವಾಗ ಇಲ್ಲಿ ಬಹಳ ದೊಡ್ಡ ದೇವಸ್ಥಾನ ಒಂದು ಇದ್ದಂತಹ ಕುರುಹು ಕಾಣಿಸ್ತಾ ಇದೆ. ಬಾರ್ಕೂರ್ ಅಂತ ಹೇಳಿದ್ರೆ ನೀವು ಕೇಳಿದಿರಿ, 365 ದಿನಗಳ ಕಾಲವೂ ಕೂಡ ಇಲ್ಲಿ ಉತ್ಸವಾದಿಗಳು ನಡೀತಾ ಇತ್ತು ಎನ್ನುವಂಥ ಉಲ್ಲೇಖವನ್ನು ನಾವು ಕೇಳಿದ್ವಿ. ಕೆಲವು ಕಡೆ ಆಲ್ಮೋಸ್ಟ್ ನಾಶ ಹೊಂದಿರುವಂಥ ಪ್ರದೇಶಗಳು ಇರಬಹುದು. ಅದೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡಿಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮದಾಗಿದೆ. ನಮಸ್ಕಾರ.